ನಮಸ್ಕಾರ. ಭಾರತದ ಇತಿಹಾಸದಲ್ಲಿ ಕೆಲವರು ವ್ಯಕ್ತಿಗಳಾಗಿ ಉಳಿಯೋದಿಲ್ಲ, ಬದಲಿಗೆ ಒಂದು ಶಕ್ತಿಯಾಗಿ ಬೆಳೆಯುತ್ತಾರೆ. ಅಂಥವರಲ್ಲಿ ಸಾವಿತ್ರಿಬಾಯಿ ಫುಲೆ ಕೂಡ ಒಬ್ಬರು. ಅವರು ಕೇವಲ ಶಿಕ್ಷಕಿಯಾಗಿರಲಿಲ್ಲ, ಅವರು ಒಂದು ಸಂಪೂರ್ಣ ಸಾಮಾಜಿಕ ಕ್ರಾಂತಿಯ ಹರಿಕಾರರಾಗಿದ್ರು. ಒಮ್ಮೆ ಯೋಚನೆ ಮಾಡಿ, ಪ್ರತಿದಿನ ಶಾಲೆಗೆ ಹೋಗ್ಬೇಕು ಅಂದ್ರೆ ಇಂತಹ ಪರಿಸ್ಥಿತಿ. ಕಲ್ಲು, ಸಗಣಿ, ಕೆಟ್ಟ ಮಾತುಗಳು ಇದೆಲ್ಲ ಅವರಿಗೆ ಪ್ರತಿದಿನ ಎದುರಾಗ್ತಿದ್ದ ಸವಾಲುಗಳಾಗಿದ್ವು. ಇದು ಅವರ ಕೆಲಸ ಎಷ್ಟು ಮಹತ್ವದ್ದಾಗಿತ್ತು ಮತ್ತು ಅವರು ಎದುರಿಸಿದ ವಿರೋಧ ಎಂಥದ್ದು ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಇದನ್ನ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಅಲ್ವಾ? ಪ್ರತಿದಿನ ಮನೆಯಿಂದ ಹೊರಡುವಾಗಲೇ ಗೊತ್ತಿರುತ್ತೆ, ದಾರಿಯಲ್ಲಿ ಅವಮಾನ ಕಾದಿದೆ ಅಂತ. ಅದಕ್ಕಾಗಿಯೇ ಒಂದು ಹೆಚ್ಚುವರಿ ಸೀರೆಯನ್ನ ಬ್ಯಾಗ್ನಲ್ಲಿ ಇಟ್ಕೊಂಡು ಹೋಗ್ತಿದ್ರು. ಅಂದ್ರೆ ಅವರ ಆ ನಡಿಗೆ ಇದೆಯಲ್ಲ, ಅದು ಸುಮ್ಮನೆ ದಾರಿಯಲ್ಲಿ ಹೋಗುವುದಾಗಿರ್ಲಿಲ್ಲ, ಅದು ಒಂದು ಪ್ರತಿಭಟನೆ, ಒಂದು ದೃಢ ಸಂಕಲ್ಪದ ಘೋಷಣೆಯಾಗಿತ್ತು. ಹಾಗಿದ್ರೆ ಇಷ್ಟೊಂದು ಧೈರ್ಯ, ಇಷ್ಟೊಂದು ಸ್ಥೈರ್ಯ ಎಲ್ಲಿಂದ ಬಂತು ಅವರಿಗೆ? ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಅವರ ಆರಂಭದ ದಿನಗಳಿಗೆ ಹೋಗ್ಬೇಕು. ಅವರು ಹೇಗೆ ತಮ್ಮನ್ನು ತಾವೇ ರೂಪಿಸ್ಕೊಂಡ್ರು ಅನ್ನೋದನ್ನ ನೋಡೋಣ ಬನ್ನಿ. ನೋಡಿ, ಇದೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಪ್ರಮುಖ ಅಂಶ: ಸ್ವಯಂ ರಚನೆ. ಅಂದ್ರೆ ಜೀವನದಲ್ಲಿ ಘಟನೆಗಳು ಸುಮ್ಮನೆ ನಡೆಯೋದಿಲ್ಲ, ಬದಲಾಗಿ ಸಮಾಜ ಎಷ್ಟೇ ವಿರೋಧಿಸಿದ್ರೂ ತನ್ನ ವ್ಯಕ್ತಿತ್ವವನ್ನ, ತನ್ನ ಗುರಿಯನ್ನ ತಾನೇ ನಿರ್ಧರಿಸಿಕೊಂಡು ರೂಪಿಸಿಕೊಳ್ಳುವುದು. ಸಾವಿತ್ರಿಬಾಯಿ ಮಾಡಿದ್ದು ಇದನ್ನೇ. ಈ ಟೈಮ್ಲೈನ್ ನೋಡಿ, ಇದು ನಿಜಕ್ಕೂ ಅಸಾಮಾನ್ಯ. ಕೇವಲ 8 ವರ್ಷ. ಯೋಚನೆ ಮಾಡಿ, 9 ವರ್ಷಕ್ಕೆ ಮದುವೆಯಾದ, ಅಕ್ಷರವೇ ಗೊತ್ತಿಲ್ಲದ ಹುಡುಗಿ 8 ವರ್ಷದಲ್ಲಿ ಭಾರತದ ಮೊದಲ ತರಬೇತಿ ಪಡೆದ ಮಹಿಳಾ ಶಿಕ್ಷಕಿ, ಹೆಡ್ಮಿಸ್ಟ್ರೆಸ್ ಆಗ್ತಾರೆ ಅಂತಂದ್ರೆ ಅವರಲ್ಲಿದ್ದ ಜ್ಞಾನದ ಹಸಿವು, ಆ ಸಂಕಲ್ಪ ಎಂಥದ್ದು ಅಂತ ಊಹಿಸ್ಬೋದು. ಸರಿ, ಶಿಕ್ಷಣ ಪಡೆದಾಯಿತು. ಈಗ ಶುರುವಾಗಿದ್ದು ಅವರ ನಿಜವಾದ ಹೋರಾಟ. ಅವರ ಸಾರ್ವಜನಿಕ ಜೀವನದ ಮೊದಲ ಹೆಜ್ಜೆ, ಅದರ ಕ್ರಾಂತಿಕಾರಿ ಸ್ವರೂಪ ಹೇಗಿತ್ತು ಅಂತ ನೋಡೋಣ. 1848 ಭಾರತದ ಇತಿಹಾಸದಲ್ಲಿ ಇದೊಂದು ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ವರ್ಷ. ಯಾಕಂದ್ರೆ ಇದೇ ವರ್ಷ ಸಾವಿತ್ರಿಬಾಯಿ ಮತ್ತು ಅವರ ಪತಿ ಜ್ಯೋತಿರಾವ್ ಫುಲೆ ಸೇರಿ ಪುಣೆಯ ಬಿಡೆವಾಡಾದಲ್ಲಿ ಒಂದು ಐತಿಹಾಸಿಕ ಹೆಜ್ಜೆ ಇಟ್ರು. ಅದೇ ಭಾರತದ ಮೊಟ್ಟಮೊದಲ ಹೆಣ್ಣು ಮಕ್ಕಳ ಶಾಲೆ. ಆ ಶಾಲೆಯ ಪಠ್ಯಕ್ರಮವೇ ಒಂದು ದೊಡ್ಡ ಕ್ರಾಂತಿಯಾಗಿತ್ತು. ಸುಮ್ಮನೆ ಅಕ್ಷರ ಕಲಿಸುವುದಲ್ಲ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ. ಆ ಕಾಲಕ್ಕೆ ಹೆಣ್ಮಕ್ಳಿಗಿದೆಲ್ಲ ಯಾಕೆ ಬೇಕು ಅಂತ ಕೇಳ್ತಿದ್ದ ಜಗತ್ನಲ್ಲಿ ಅವರು ಈ ವಿಷಯಗಳನ್ನು ಕಲಿಸ್ತಿದ್ರು. ಅಂದ್ರೆ ಬರೀ ಓದು ಬರಹ ಅಲ್ಲ, ಸ್ವತಂತ್ರವಾಗಿ ಯೋಚನೆ ಮಾಡುವ ಶಕ್ತಿಯನ್ನ ಮಕ್ಕಳಿಗೆ ಕೊಡ್ತಿದ್ರು. ಈ ಸಂಖ್ಯೆಗಳನ್ನು ನೋಡಿ, ಇದು ಅವರ ಪರಿಶ್ರಮದ ಕಥೆಯನ್ನು ಹೇಳುತ್ತದೆ. ಒಂದೇ ಒಂದು ಶಾಲೆಯಿಂದ ಶುರುವಾದ ಆ ಪ್ರಯಾಣ ಕೇವಲ 3 ವರ್ಷದಲ್ಲಿ 3 ಶಾಲೆಗಳಾಗಿ ಸುಮಾರು 150 ವಿದ್ಯಾರ್ಥಿನಿಯರನ್ನು ತಲುಪಿತು. ಕೊನೆಗೆ ಅವರು ಒಟ್ಟು 18 ಶಾಲೆಗಳನ್ನು ಸ್ಥಾಪಿಸಿದರು. ಅಂದರೆ ಇದು ಕೇವಲ ಸಾಂಕೇತಿಕ ಪ್ರಯತ್ನವಾಗಿರಲಿಲ್ಲ, ಇದು ನಿಜವಾದ ನೆಲಮಟ್ಟದ ಬದಲಾವಣೆಯನ್ನು ತರುತ್ತಿದ್ದ ಒಂದು ದೊಡ್ಡ ಚಳುವಳಿಯಾಗಿತ್ತು. ಆದರೆ ಈ ದಾರಿಯಲ್ಲಿ ಸಾಗುವುದು ಅಷ್ಟು ಸುಲಭವಾಗಿರಲಿಲ್ಲ. ಅದಕ್ಕೆ ಅವರು ತೆತ್ತ ಬೆಲೆ ಕೂಡ ದೊಡ್ಡದು. ಹೆಣ್ಣು ಮಕ್ಕಳಿಗೆ ಪಾಠ ಹೇಳ್ಕೊಡುವುದು ಮಹಾಪಾಪ ಅಂತ ಸಮಾಜ ಹೇಳುತ್ತಿತ್ತು. ಅಷ್ಟೇ ಅಲ್ಲ, ಸ್ವಂತ ಜ್ಯೋತಿರಾವ್ ಅವರ ತಂದೆಯೇ ಅಂದ್ರೆ ಸಾವಿತ್ರಿಬಾಯಿಯವರ ಮಾವನೇ ಇಬ್ಬರನ್ನೂ ಮನೆಯಿಂದ ಹೊರಗೆ ಹಾಕ್ಬಿಟ್ರು. ಆದರೂ ಇವರ ಸಂಕಲ್ಪ ಮಾತ್ರ ಸ್ವಲ್ಪವೂ ಅಲ್ಗಾಡ್ಲಿಲ್ಲ. ಸಾವಿತ್ರಿಬಾಯಿಯವರ ಕೆಲಸ ಕೇವಲ ಶಾಲೆಯ 4 ಗೋಡೆಗಳಿಗೆ ಸೀಮಿತವಾಗಿರಲಿಲ್ಲ. ಅವರ ದೃಷ್ಟಿ ಅದಕ್ಕಿಂತ ದೊಡ್ಡದಾಗಿತ್ತು. ಒಂದು ಸಂಪೂರ್ಣ ಸಮಾಜವನ್ನೇ ಬದಲಿಸಬೇಕು ಅನ್ನೋದು ಅವರ ಗುರಿಯಾಗಿತ್ತು. ಇದನ್ನು ನೋಡಿ, ಇದು ಅವರೇ ಬರೆದ ಕವಿತೆಯ ಸಾಲುಗಳು. ಹೋಗು, ಶಿಕ್ಷಣ ಪಡೆ, ಸ್ವಾವಲಂಬಿಯಾಗು, ಪರಿಶ್ರಮಿಯಾಗಿರು, ಕೆಲಸ ಮಾಡು, ಜ್ಞಾನ ಮತ್ತು ಸಂಪತ್ತನ್ನು ಗಳಿಸು. ಇಲ್ಲಿ ಅವರು ಬರೀ ಶಿಕ್ಷಕಿಯಾಗಿ ಮಾತನಾಡುತ್ತಿಲ್ಲ, ಬದಲಿಗೆ ಶತಮಾನಗಳಿಂದ ತುಳಿತಕ್ಕೊಳಗಾದ ಜನರಿಗೆ ಶಿಕ್ಷಣದ ಮೂಲಕ ಬಿಡುಗಡೆಯ ದಾರಿ ತೋರಿಸ್ತಿರುವ ಒಬ್ಬ ಚಿಂತಕಿಯಾಗಿ ಕಾಣುತ್ತಾರೆ. ಅವರ ಸಮಾಜ ಸುಧಾರಣೆಯ ಕ್ಷೇತ್ರಗಳು ಎಷ್ಟೊಂದು ವಿಶಾಲವಾಗಿದ್ದು ಅನ್ನೋದಕ್ಕೆ ಇಲ್ಲಿದೆ ನೋಡಿ ಸಾಕ್ಷಿ. ಮಹಿಳೆಯರ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸಲು ಮಹಿಳಾ ಸೇವಾ ಮಂಡಲ ಶುರು ಮಾಡಿದ್ರು. ಅಷ್ಟೇ ಅಲ್ಲ, ವಿಧವೆಯರಾಗಿ ಗರ್ಭಿಣಿಯಾದ, ಸಮಾಜದಿಂದ ತಿರಸ್ಕರಿಸಲ್ಪಟ್ಟ ಮಹಿಳೆಯರಿಗಾಗಿ ಬಾಲಹತ್ಯಾ ಪ್ರತಿಬಂಧಕ ಗೃಹ ಅಂದ್ರೆ ಶಿಶುಹತ್ಯೆ ತಡೆಯಲು ಒಂದು ಆಶ್ರಯ ತಾಣವನ್ನೇ ತೆರೆದರು. ಅವರ ಹೋರಾಟ ಸಮಾಜದ ಪ್ರತಿಯೊಂದು ನೋವಿಗೂ ಸ್ಪಂದಿಸುತ್ತಿತ್ತು. ಅವರ ಧೈರ್ಯಕ್ಕೆ ಈ ಘಟನೆ ಒಂದು ಅದ್ಭುತ ಉದಾಹರಣೆ. ಒಂದು ಸಲ ಬೇರೆ ಬೇರೆ ಜಾತಿಯ ಜೋಡಿಯೊಂದು ಪ್ರೀತಿಸಿ ಮದುವೆಯಾಗಿದ್ದಕ್ಕೆ ಊರಿನ ಜನರೆಲ್ಲ ಸೇರಿ ಅವರನ್ನ ಕೊಲ್ಲಲು ಮುಂದಾಗಿದ್ರು. ಆವಾಗ ಸಾವಿತ್ರಿಬಾಯಿ ಒಬ್ಬರೇ ಆ ಜನರ ಗುಂಪಿನ ಮುಂದೆ ನಿಂತು ವಾದ ಮಾಡಿ ಆ ದಂಪತಿಯ ಪ್ರಾಣ ಉಳಿಸಿದ್ರು.
ಅವರು ಕೇವಲ ವೇದಿಕೆ ಮೇಲೆ ಮಾತನಾಡುವ ವ್ಯಕ್ತಿಯಾಗಿರಲಿಲ್ಲ, ಬದಲಾಗಿ ತಮ್ಮ ತತ್ವಗಳಿಗಾಗಿ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡುವ ಕಾರ್ಯಕರ್ತೆಯಾಗಿದ್ರು. ಹೀಗೆ ಹೋರಾಟದಲ್ಲೇ ಬದುಕಿದ ಸಾವಿತ್ರಿಬಾಯಿಯವರ ಜೀವನದ ಕೊನೆಯ ಅಧ್ಯಾಯ ಹೇಗಿತ್ತು ಮತ್ತು ಅವರು ನಮ್ಮ ದೇಶದ ಮೇಲೆ ಬೀರಿದ ಪ್ರಭಾವ ಎಂಥದ್ದು, ಈಗ ಅದನ್ನು ನೋಡೋಣ. ಅವರ ಜೀವನ ಹೇಗಿತ್ತೋ ಅವರ ಸಾವು ಕೂಡ ಹಾಗೇ ಒಂದು ಸೇವೆಯಾಗಿ ಹೋಯಿತು. 1897ರಲ್ಲಿ ಪುಣೆಯಲ್ಲಿ ಪ್ಲೇಗ್ ಸಾಂಕ್ರಾಮಿಕ ರೋಗ ಹರಡಿತ್ತು. ಆಗ ಸಾವಿತ್ರಿಬಾಯಿ ರೋಗಿಗಳಿಗಾಗಿ ಒಂದು ಕ್ಲಿನಿಕ್ ತೆರೆದು ಸೇವೆ ಮಾಡ್ತಿದ್ರು. ಒಂದು ದಿನ ಪ್ಲೇಗ್ ಬಂದಿಂದ ಬಾಲಕನೊಬ್ಬನನ್ನು ತನ್ನ ಬೆನ್ನೆ ಮೇಲೆ ಹೊತ್ತುಕೊಂಡು ಆಸ್ಪತ್ರೆಗೆ ಸಾಗಿಸುವಾಗ ಅವರಿಗೂ ಆ ರೋಗ ತಗುಲಿತು. ಕೊನೆಗೆ ಅದರಿಂದಲೇ ಅವರು ಕೊನೆಯುಸಿರೆಳೆದ್ರು. ಅವರ ಜೀವನದುದ್ದಕ್ಕೂ ಅವರು ಪಾಲಿಸಿಕೊಂಡು ಬಂದಿದ್ದ ಮಾನವೀಯತೆಗೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕೇ? ಅವರ ದೇಹ ನಮ್ಮನ್ನು ಬಿಟ್ಟು ಹೋಗಿರಬಹುದು, ಆದರೆ ಅವರ ಪರಂಪರೆ ಇವತ್ತಿಗೂ ಜೀವಂತವಾಗಿದೆ. ನೋಡಿ, ಅವರನ್ನು ಭಾರತದ ಆಧುನಿಕ ಶಿಕ್ಷಣದ ತಾಯಿ ಅಂತ ಕರೆಯಲಾಗುತ್ತದೆ. ಅವರು ಹುಟ್ಟಿದ ದಿನವನ್ನು ಮಹಾರಾಷ್ಟ್ರದಲ್ಲಿ ಬಾಲಿಕಾ ದಿನ್ ಅಂತ ಆಚರಿಸಲಾಗುತ್ತದೆ. ಅಷ್ಟೇ ಅಲ್ಲ, ಪುಣೆ ವಿಶ್ವವಿದ್ಯಾನಿಲಯಕ್ಕೆ 2015ರಲ್ಲಿ ಅವರ ಹೆಸರನ್ನೇ ಇಡಲಾಗಿದೆ. ಇವೆಲ್ಲವೂ ಅವರ ಕೆಲಸಕ್ಕೆ ಸಿಕ್ಕಿರುವ ಗೌರವ ಮತ್ತು ಅವರು ಇಂದಿಗೂ ಎಷ್ಟು ಪ್ರಸ್ತುತ ಅನ್ನೋದಕ್ಕೆ ಸಾಕ್ಷಿ. ಸಾವಿತ್ರಿಬಾಯಿ ಫುಲೆ ಅವರು ತಮ್ಮ ಭವಿಷ್ಯವನ್ನು ಬೇರೆಯವರು ಬರೆಯೋದಿಕ್ಕೆ ಬಿಡ್ಲಿಲ್ಲ, ಅದನ್ನು ತಾವೇ ಬರ್ಕೊಂಡ್ರು. ಅವರ ಈ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನು ಇಡ್ತದೆ. ನಮ್ಮ ಭವಿಷ್ಯವನ್ನು, ನಮ್ಮ ಬದುಕನ್ನು ರೂಪಿಸಿಕೊಳ್ಳಲು ನಮ್ಮ ಕೈಯಲ್ಲಿರುವ ಸಾಧನಗಳು ಯಾವುವು? ಯೋಚಿಸಬೇಕಾದ ವಿಷಯ ಅಲ್ವಾ?